ನಮಸ್ತೆ. ಪ್ರಣವ್ ಟು ವಿಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ಕೆಲವು ವಿಚಾರಗಳನ್ನು ಕೆಲವು ಟಿಪ್ಸ್ಗಳನ್ನು ಕೊಡಲಿಕ್ಕೆ ಪೇರೆಂಟ್ಸ್ಗಳಿಗೆ ಇಲ್ಲಿ ಬಂದಿದ್ದೀನಿ. ಪ್ರಣವ್ಗೆ ಒಂದು 2-3 ದಿವಸ ಅವನಿಗೆ ಹುಷಾರಿರಲಿಲ್ಲ, ಹೀಗಾಗಿ ನಾವು ಮತ್ತೆ ವಿಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ 2-3 ದಿವಸದ ಡಿಸ್ಕಂಟಿನ್ಯೂ ಆಗ್ತಾಯಿದೆ. ಯಾಕೆ ಈ ಥರ ಆಗ್ತಾಯಿದೆ ಅಂತಂದರೆ, ಈ ಮಕ್ಕಳಲ್ಲಿ ಒಂದು ಏನು ಅಂತಂದರೆ ನಾರ್ಮಲ್ ಆಗಿ ಇರಲ್ಲ ಇವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ತದೆ. ಯಾಕೆ ಅಂತಂದರೆ ನಾವು ಮುಖ್ಯವಾಗಿ ಗಮನಿಸಬೇಕು ಇವ್ರ ಫುಡ್ ವ್ಯತ್ಯಾಸ. ಇವ್ರಿಗೆ ಜಂಕ್ ಫುಡ್ ಆಗಲಿ ಅಥವಾ ಬೇರೆ ರೀತಿಯಿಂದ ಫುಡ್ಗಳಲ್ಲಿ ವ್ಯತ್ಯಾಸಗಳಾದರೆ ಖಾರವಾದಂಥದ್ದು ಮತ್ತು ಕಡಲೆಕಾಳು ಇಂಥವೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ತಿನ್ನೋ ಚಟಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಭಾಳ ಚೇಂಜ್ ಮಾಡುವಂಥ ಇದು ಇರುತ್ತೆ. ಮತ್ತು ಇವ್ರಿಗೆ ಜೀರ್ಣಶಕ್ತಿ ಭಾಳ ಕಡಿಮೆ ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಏನಕ್ಕೆ ಅಂದರೆ ಅವರು ಚೆನ್ನಾಗಿ ಅಗತ್ಯ ತಿನ್ನಲ್ಲ. ಈ ಅಗತ್ಯನೋ ಪ್ರಾಕ್ಟೀಸ್ ನಾವು ಮಾಡ್ತಾನೇ ಇರಬೇಕಾಗುತ್ತೆ. ಸೊ ಇದನ್ನು ಅಗ್ಗಿ ಚಿಕ್ಕದಾಗಿ ತಿನ್ನು, ಆಮೇಲೆ ತುಂಬ ಬೇಗ 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 ದೊಡ್ಡ ದೊಡ್ಡ ಸೈಜಿನ ಒಂದು ತುತ್ತುಗಳನ್ನು ಊಟ ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿ ಅವ್ರಿಗೆ ಇಂಡೈಜೆಷನ್ ತುಂಬ ಜಾಸ್ತಿ ಆಗ್ತಾ ಇರ್ತದೆ. ಈ ಇಂಡೈಜೆಷನ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಥರದ್ದು ಎಲ್ಲ ಹೊಟ್ಟೆಗೆ ಸಂಬಂಧಪಟ್ಟ ಅಂದರೆ ಸ್ಟಮಕಿಗೆ ಸಂಬಂಧಪಟ್ಟ, ಮೋಷನಿಗೆ ಸಂಬಂಧಪಟ್ಟ ಮತ್ತು ಜ್ವರ, ನೆಗಡಿ, ಆಮೇಲೆ ಏನಂದರೆ ಫುಡ್ ಪಾಯ್ಸನಿಂಗ್ ಆಗಿರುವಂಥ ವಿಷಯಗಳು ಇವ್ರಿಗೆ ಕಂಡು ಬರ್ತವೆ. ಆದ ಕಾರಣ ದಯವಿಟ್ಟು ಇವ್ರಿಗೇನಿಲ್ಲ, ಒಂದು ಮಿತಿಯಾದ ಒಂದು ಆಹಾರ ಕ್ರಮವನ್ನು ಇಡೋದು ಭಾಳ ಒಳ್ಳೆಯದು. ಆಮೇಲೆ ಅವ್ರಿಗೆ ತುಂಬ ಗಂಜಿ ಅಂದರೆ ನೀರಿನ ಅಂಶಗಳ ಪದಾರ್ಥಗಳನ್ನು ಕೊಡೋದು ಒಳ್ಳೆಯದು. ಮೊಳಕೆ ಕಾಳು ಇಂಥ ಕಾಳುಗಳನ್ನು ಏನಿಲ್ಲ ನೆನೆ ಹಾಕಿ ಅದನ್ನು ಸ್ವಲ್ಪ ಸ್ವಲ್ಪ ಕೊಡೋದು ಒಳ್ಳೆಯದು. ಇವ್ರಿಗೆ ಒಮ್ಮೆ ತಿನ್ನಿಸೋದಕ್ಕಿಂತ ಹೆಚ್ಚಿಗೆ, ಆಮೇಲೆ ಏನಿಲ್ಲ ತುಂಬ ರಾತ್ರಿ ಲೇಟಾಗಿ ತಿನ್ನಿಸೋದಕ್ಕಿಂತ ಹೆಚ್ಚಿಗೆ. ಸೊ ಇವ್ರಿಗೆಲ್ಲ ಏನು ಮಾಡಬೇಕು ಅಂದರೆ ಆಗಾಗ ತಾಸು 2 ತಾಸಿಗೊಮ್ಮೆ ಇವ್ರಿಗೆ ತಿಂಡಿ ಪದಾರ್ಥಗಳನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಇದು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವರ ಆಹಾರ ಕ್ರಮದಲ್ಲಿ ಮತ್ತು ಜೀರ್ಣಶಕ್ತಿಯಲ್ಲಿ ಸೊ ಒಂದು ರೀತಿಯ ಕನ್ಸ್ಟ್ರಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಆ ಕಾರಣಕ್ಕೆ ಹೇಳ್ತಾ ಇರೋದು. ನಾವು ಇವನಿಗೆ ಎಷ್ಟೇ ಮಾಡ್ತಾಯಿದ್ರು ಕೂಡ ನಮ್ಗೆ ಗೊತ್ತಿಲ್ಲದೇ ಇವನು ಏನೋ ತಿಂದುಬಿಡ್ತಾನೆ. ಚಾಕ್ಲೇಟ್ಗಳನ್ನು ತಿನ್ನುವಂಥದ್ದು, ಆಮೇಲೆ ಬೇರೆದವ್ರು ಪ್ರೀತಿ ಮಾಡಿ ಇನ್ನೇನೋ ಕೊಡ್ತಾರೆ. ಪ್ರಣವ್ ಎಲ್ಲೋಡು, ನಮಸ್ತೆ ನಮಸ್ತೆ ಪ್ರಣವ್. ಸೊ ಇವನಿಗೆ ಏನಿಲ್ಲ, ನಾವು ಹಾಗೆ ಟ್ರೈನಿಂಗ್ ಕೊಡ್ತಾ ಇರಬೇಕಾಗುತ್ತೆ. ತುಂಬಾ ಕೊಡ್ತಾ ಇರ್ತೀವಿ, ನೀವು ಕೂಡ ಕೊಡಿ. ಯಾವುದೇ ಕಾರಣಕ್ಕೂ ಈ ಮಕ್ಕಳ ಬಗ್ಗೆ ಒಂದು ರೀತಿಯ ಅಸಡ್ಡೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಪೇರೆಂಟ್ಸ್. ಯಾಕೆ ಗೊತ್ತಾ ನಿಮಗೆ, ನೀವು ಅವ್ರ ಮೇಲೆ ಸಿಟ್ಟಾಗಿ ಬೇಡ ಅನ್ನಲ್ಲ, ಆದರೆ ಪ್ರೀತಿ ಮಾಡಿ. ಅವ್ರಿಗೆ ಪ್ರೀತಿ ನಿಮ್ಗೆ ಎಷ್ಟು ಜಾಸ್ತಿ ಕೊಡ್ತಿರೋ ಅಷ್ಟು ಅವರಿಂದ ಇನ್ಪುಟ್ ಕೂಡ, ಔಟ್ಪುಟ್ ಎಷ್ಟು ಕೊಡ್ತಿರೋ ಅಷ್ಟು ಇನ್ಪುಟ್ಗಳು ಕೂಡ ಬರ್ತದೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು 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 ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನು ಅಂದರೆ ಇವ್ರ ಬಗ್ಗೆ ಹೆಚ್ಚು ಕಾಳಜಿ ತಗೊಳ್ಳಿ, ಇವ್ರನ್ನ ಹೆಚ್ಚು ಪ್ರೊಟೆಕ್ಷನ್ ಮಾಡಿ ಮತ್ತು ನಿರಂತರವಾಗಿ ಇವ್ರನ್ನ ಕ್ರಿಯಾಶೀಲರನ್ನಾಗಿ ಮಾಡ್ತಾ ಹೋಗಿ. ನಿರಂತರವಾದ ಒಂದು ಚಟುವಟಿಕೆ ಇರ್ತಾನೆ ಇರಬೇಕು. ಈಗ ನಾನು ನೋಡಿ, ನೀವು ಅನೇಕ ಬಾರಿ ನೋಡಿರ್ತೀರ ಈ ವಿಡಿಯೋಗಳಲ್ಲಿ. ಸೊ ಅವನ ಸುತ್ತಲೂ ಗೊಂಬೆಗಳಿರ್ಬೋದು, ಮತ್ತೊಂದು ಇರ್ಬೋದು, ಕಲರ್ಸ್ ಇರ್ಬೋದು, ಇದೆಲ್ಲ ನಾನು ಮಾಡಿಸ್ತಾನೇ ಇರ್ತೀನಿ. ಇದನ್ನೆಲ್ಲ ನಾನು ನಿಮ್ಗೆ ಒಮ್ಮೆಲೇ ಹೇಳಲಿಕ್ಕೆ ಆಗ್ತಾಯಿಲ್ಲ. ಸೊ ಹಂತವಾಗಿ ಇವನ್ನೆಲ್ಲ ನಾನು ಹೇಳ್ತೀನಿ ಯಾವ ರೀತಿ ಆಟಗಳನ್ನು ಮಾಡ್ಬೋದು ಅಂತ. ಹಾಗೆ ಇಲ್ಲಿ ನಮ್ಮಲ್ಲಿ ಕೂಡ ಏನಿಲ್ಲ, ತುಂಬಷ್ಟು ವಸ್ತುಗಳು ಸಿಗುತ್ತೆ. ಫುಡ್ ಚಾರ್ಟ್ ಕೂಡ ನಿಮಗೆ ನಾನು ದೊರಕಿಸ್ಕೊಡ್ತೀನಿ. ಸೊ ಅದನ್ನು ನೀವು ತಿಳ್ಕೊಬೇಕು ಅಂದರೆ ನನಗೆ ವಾಟ್ಸಪ್, ನಿಮ್ಮ ಮಗುವಿನ ವಿಷಯಗಳನ್ನು ನನಗೆ ತಿಳಿಸಿದರೆ ನಾನು ಎಕ್ಸ್ಪರ್ಟ್ಗಳಿಂದ ಅದನ್ನು ನಾನು ನಿಮಗೆ ಫುಡ್ ಚಾರ್ಟ್ಗಳನ್ನು ಕೂಡ ಕಳಿಸ್ಕೊಡ್ತೀನಿ. ಹಾಗೆ ಇಲ್ಲಿರುವ ಪರಿಕರಗಳು ಅಂದರೆ ಅವ್ರಿಗೆ ಆಟಕ್ಕೆ ಬೇಕಾಗಿರುವಂಥದ್ದು, ಅಥವಾ ನಿಮಗೆ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಇದನ್ನು ಹೇಗೆ ನಾವು ಮನೆಯಲ್ಲೇ ಮಾಡ್ಬೋದು, ಇರುವ ಸಾಮಗ್ರಿಗಳಲ್ಲೇ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲವೂ ಮುಕ್ತವಾಗಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ದಯವಿಟ್ಟು ಈ ನನ್ನ ನಂಬರ್, ಈ ಕೆಳಕಂಡ ನಂಬರಲ್ಲಿ ಏನಿಲ್ಲ, ನನ್ನ ನಂಬರ್ ಇರುತ್ತೆ, ನಮ್ಮ ಇದು ಇರುತ್ತೆ, ಪ್ರಣವ್ ವಿಲಾಗದ್ದು ಪೂರ್ತಿಯಾಗಿ ಡೀಟೇಲ್ಸ್ ಇರುತ್ತೆ. ಮತ್ತು ಬೇರೆ ಬೇರೆ ವಸ್ತುಗಳದ್ದು ಏನಿಲ್ಲ ನಿಮಗೆ ಕೊರಿಯರ್ ಮೂಲಕ ಕಳಿಸುವಂಥದ್ದು. ಮತ್ತು ನಿಮಗೆ ಬೇಕು ಅನಿಸಿದರೆ ಅದರ ವಸ್ತುವಿನ ಪ್ರೈಸ್ ಕೂಡ ನಾನು ಕಳಿಸ್ತೀನಿ. ಭಾಳ ನಾಮಿನಲ್, ಅಥವಾ ನಿಮ್ಗೆ ಕೊಡಲಿಕ್ಕೆ ಆಗೋದೇ ಇಲ್ಲ ಅಂತಂದರೆ ನಾವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ವಾಟ್ಸಪ್, ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪ್ಗಳಲ್ಲಿ ನಿಮ್ಮನ್ನ ಆ್ಯಡ್ ಮಾಡ್ಬೋದು. ಸೊ ಹಾಗಾಗಿ ಹೇಳ್ತಾ ಇರೋದು, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೂ ಕೂಡ
ಸೊ ಬೇಗ ಒಬ್ಬೊಬ್ಬರೇ ಒಂದೊಂದೇ ಹಂತಕ್ಕೆ ಕಲಿತಾ ಹೋಗಿ. ಹಾಗೆ ನೀವು ಕಲ್ತಿರೋದನ್ನು ಇದರಿಂದ ತಿಳ್ಕೊಂಡಿರೋದನ್ನು ನಮ್ಗೆ ತಿಳಿಸ್ತಾ ಹೋಗಿ. ಇದರಿಂದ ನಮಗೂ ಉಪಯೋಗ ಆಗುತ್ತೆ, ಇನ್ನಷ್ಟು ಒಳ್ಳೆ ಕಂಟೆಂಟ್ಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಕಂಟೆಂಟ್ಗಳು ಏನಾದರೂ ಇದ್ದರೆ ದಯವಿಟ್ಟು ನಮ್ಗೆ ಕಳಿಸ್ಕೊಡಿ ನಿಮ್ಮ ವಾಟ್ಸಪ್ ಇದರಲ್ಲಿ. ಸೊ ನಾನು ನಂಬರನ್ನು ಹಾಕಿರ್ತೀನಿ. ನಮಸ್ಕಾರ.